ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಲ್ಕತ್ತಾದಲ್ಲಿ ರೆಡ್ ರೋಡ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರೆ ಅದರ ಜೊತೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ನಿಧಾನವಾಗಿ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ರೇಚಕ ಮಾಡುತ್ತಾ ಕಾಲುಗಳನ್ನು ನೇರ ಮಾಡಿಕೊಳ್ಳುತ್ತೇವೆ. ವಿಶ್ರಾಮಾಸನದಲ್ಲಿ ವಿಶ್ರಾಂತಿ. ವಜ್ರಾಸನ. ತೀವ್ರವಾದ ಮಂಡಿ ನೋವು ಇರುವವರು ಈ ಆಸನವನ್ನು ಮಾಡದೇ ಇರುವುದು ಸೂಕ್ತ. ವಜ್ರಾಸನ ಸ್ಥಿತಿಗೆ ನಾವು ಹಂತ ಹಂತವಾಗಿ ಬರ್ತೇವೆ. ಮೊದಲು ಬಲಗಾಲನ್ನ ಮಡಿಚಿಕೊಂಡು ಬಲಪಾದವನ್ನ ಬಲ ಪೃಷ್ಠದ ಅಡಿ, ಹಾಗೆ ಎಡಗಾಲನ್ನು ಮಡಿಚಿ ಎಡಪಾದವನ್ನ ಎಡ ಪೃಷ್ಠದ ಅಡಿ ಇಟ್ಟುಕೊಳ್ಳುತ್ತೇವೆ. ಎರಡು ಹಸ್ತಗಳು ಮಂಡಿಗಳ ಮೇಲೆ ದ್ರೋಣ ಮುದ್ರೆ, ದೃಷ್ಟಿ ನೇರ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಜೀರ್ಣಕ್ರಿಯೆ ಡೈಜೆಷನ್ ಪವರ್ ಹೆಚ್ಚಾಗ್ತದೆ, ದೇಹದ ಸ್ನಾಯುಗಳು ಬಲಿಷ್ಠಗೊಳ್ಳುತ್ತವೆ. ನಂತರದಲ್ಲಿ ಅರ್ಧ ಉಷ್ಟ್ರಾಸನ. ವಜ್ರಾಸನ ಸ್ಥಿತಿಯಿಂದ ನಾವು ಮಂಡಿಗಳ ಮೇಲೆ ನಿಂತುಕೊಳ್ತೇವೆ. ಎರಡು ಹಸ್ತಗಳನ್ನು ಪೃಷ್ಠಗಳ ಮೇಲೆ ಇಟ್ಟುಕೊಳ್ಳುತ್ತೇವೆ. ಪೂರಕ ಮಾಡುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗುತ್ತೇವೆ. ದೇಹದ ಸ್ಥಿತಿಯನ್ನು ಗಮನಿಸಿಕೊಂಡು ಎಷ್ಟು ಸಾಧ್ಯ ಅಷ್ಟು ಮಾತ್ರ ನಾವು ಹಿಂದಕ್ಕೆ ಬಾಗುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಸುಗಮವಾಗಿ ಸಾಗ್ತದೆ, ಮಲಬದ್ಧತೆ ಸರಿಯಾಗ್ತದೆ ಹಾಗೂ ಸ್ನಾಯುಗಳು ಬಲಿಷ್ಠಗೊಳ್ಳುತ್ತವೆ. ಪೂರಕ ಮಾಡುತ್ತಾ ನಿಧಾನವಾಗಿ ವಾಪಸ್ ವಜ್ರಾಸನ ಸ್ಥಿತಿಗೆ ಬರ್ತೇವೆ. ಈಗ ಉಷ್ಟ್ರಾಸನ, ಕ್ಯಾಮಲ್ ಪೋಸ್. ಉಷ್ಟ್ರಾಸನಕ್ಕಾಗಿ ಮಂಡಿಗಳ ಮೇಲೆ ಬರುತ್ತೇವೆ. ಪೂರಕ ಮಾಡುತ್ತಾ ಎರಡು ಹಸ್ತಗಳು ಮುಂದಿನಿಂದ ಮೇಲೆ, ರೇಚಕ ಮಾಡುತ್ತಾ ಬಲಗೈಯನ್ನು ಹಿಂದಿನಿಂದ ಬಲಪಾದದ ಮೇಲೆ ಇಟ್ಕೊಳ್ತೇವೆ. ಎಡ ಹಸ್ತವನ್ನು ಎಡ ಅಂಗಾಲಿನ ಮೇಲೆ ಇಟ್ಟುಕೊಳ್ಳುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ, ಹೊಟ್ಟೆ ಸುತ್ತಮುತ್ತಲಿರ್ತಕ್ಕಂತಹ ಬೊಜ್ಜು ಕರಗುತ್ತದೆ. ನಿಧಾನವಾಗಿ ಪೂರಕ ಮಾಡುತ್ತಾ ಸಹಜ ಸ್ಥಿತಿಗೆ ವಜ್ರಾಸನ ಸ್ಥಿತಿಗೆ ಬರ್ತೇವೆ. ದಂಡಾಸನ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಶಶಾಂಕಾಸನವನ್ನು ಅಭ್ಯಾಸ ಮಾಡುತ್ತೇವೆ. ಶಶಾಂಕ ಅಂದರೆ ಮೊಲ, ಹೇರ್ ಪಾಶ್ಚರ್. ಈ ಆಸನಕ್ಕಾಗಿ ನಾವು ವಜ್ರಾಸನ ಸ್ಥಿತಿಗೆ ಬರ್ತೇವೆ. ತೀವ್ರ ಮಂಡಿ ನೋವು ಇದ್ದವರು ಈ ಆಸನವನ್ನು ಮಾಡದಿರುವುದು ಸೂಕ್ತ. ಎರಡು ಮಂಡಿಗಳನ್ನು ಸಾಧ್ಯವಿದ್ದಷ್ಟು ಅಗಲಿಸುತ್ತೇವೆ. ಎರಡು ಹಸ್ತಗಳನ್ನು ಎರಡು ಮಂಡಿಗಳ ಮಧ್ಯದಲ್ಲಿ ನೆಲಕ್ಕೆ ಊರುತ್ತೇವೆ. ರೇಚಕ ಮಾಡುತ್ತಾ ನಿಧಾನವಾಗಿ ಹಸ್ತಗಳನ್ನು ಮುಂದಕ್ಕೆ ಸರಿಸುತ್ತಾ ಮುಂದೆ ಬಾಗುತ್ತೇವೆ. ಗಲ್ಲವನ್ನು ನೆಲಕ್ಕೆ ತಾಗಿಸುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಅಭ್ಯಾಸವನ್ನು ಮಾಡುವುದರಿಂದ ಒತ್ತಡ, ಆತಂಕ ನಿವಾರಣೆ ಆಗ್ತದೆ, ಜೀರ್ಣಕ್ರಿಯೆ ಸುಗಮಗೊಳ್ಳುತ್ತದೆ. ನಿಧಾನವಾಗಿ ಸ್ಥಿತಿಯಿಂದ ವಾಪಸ್ ಮೂಲ ಸ್ಥಿತಿಗೆ. ವಜ್ರಾಸನ ಸ್ಥಿತಿಯಲ್ಲಿ ವಿಶ್ರಾಂತಿ. ಉತ್ಥಾನ ಮಂಡೂಕಾಸನ, ಫ್ರಾಗ್ ಪಾಶ್ಚರ್. ಈ ಆಸನಕ್ಕಾಗಿ ಎರಡು ಮಂಡಿಗಳನ್ನು ಸಾಧ್ಯವಿದ್ದಷ್ಟು ಅಗಲಿಸುತ್ತೇವೆ. ಪೂರಕ ಮಾಡುತ್ತಾ ಎರಡು ಕೈಗಳನ್ನು ಮುಂದಿನಿಂದ ಸಂಪೂರ್ಣ ಮೇಲೆ,
ಬಲ ಹಸ್ತವನ್ನು ತಲೆ ಹಿಂಭಾಗದಲ್ಲಿ ಎಡಭುಜದ ಮೇಲೆ ಇಟ್ಟುಕೊಳ್ತೇವೆ. ಎಡ ಹಸ್ತವನ್ನು ತಲೆ ಹಿಂಭಾಗದಲ್ಲಿ ಬಲಭುಜದ ಮೇಲೆ ಇಟ್ಟುಕೊಳ್ಳುತ್ತೇವೆ. ಬೆನ್ನು ಕತ್ತು ನೇರ, ದೃಷ್ಟಿ ನೇರ, ಸಹಜ ಉಸಿರಾಟ. ಈ ಅಭ್ಯಾಸವನ್ನು ಮಾಡುವುದರಿಂದ ಬೆನ್ನು ನೋವು, ಕತ್ತು ನೋವು ನಿವಾರಣೆ ಆಗ್ತದೆ. ಸ್ಪಾಂಡಿಲೈಟಿಸ್ ಸಮಸ್ಯೆ ಇದ್ದರೆ ನಿವಾರಣೆ ಆಗ್ತದೆ. ಪೂರಕ ಮಾಡುತ್ತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆ ತಂದು ರೇಚಕ ಮಾಡುತ್ತಾ ನಿಧಾನವಾಗಿ ಕೆಳಗೆ ವಜ್ರಾಸನ ಸ್ಥಿತಿಗೆ ಬರ್ತೇವೆ. ದಂಡಾಸನ ಸ್ಥಿತಿ, ಎರಡು ಕಾಲುಗಳನ್ನು ಚಾಚಿಕೊಳ್ಳುತ್ತೇವೆ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ವಕ್ರಾಸನ, ಸ್ಪೈನಲ್ ಟ್ವಿಸ್ಟ್ ಪಾಸ್ಚರ್. ಇದಕ್ಕಾಗಿ ಸಮದಂಡಾಸನ, ಎರಡು ಕಾಲುಗಳನ್ನು ನೇರವಾಗಿ ಚಾಚಿಕೊಂಡಿದ್ದೇವೆ. ಮೊದಲಿಗೆ ಬಲಗಾಲನ್ನು ಮಡಿಚಿ ಬಲಪಾದವನ್ನು ಎಡ ಮಂಡಿಯ ಪಕ್ಕದಲ್ಲಿ ಇಟ್ಟುಕೊಳ್ತೇವೆ. ನಮ್ಮ ಎಡಗೈಯಿಂದ ಬಲ ಮಂಡಿಯನ್ನು ಬಳಸಿ ಎಡ ಹಸ್ತವನ್ನು ಬಲಪಾದದ ಮೇಲೆ ಇಡ್ತೇವೆ. ಬಲಗೈ ಸಂಪೂರ್ಣ ಹಿಂದಕ್ಕೆ, ಸೊಂಟದ ಭಾಗದಿಂದ ಸಂಪೂರ್ಣ ಬಲಕ್ಕೆ ದೇಹವನ್ನ ಟ್ವಿಸ್ಟ್ ಮಾಡ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಮಧುಮೇಹ ಸಮಸ್ಯೆ ನಿವಾರಣೆಯಾಗ್ತದೆ. ಮೇದೋಜ್ಜೀರಕ ಗ್ರಂಥಿ ಕ್ರಿಯಾಶೀಲವಾಗ್ತದೆ. ನಿಧಾನವಾಗಿ ಪೂರಕ ಮಾಡುತ್ತಾ ಮೂಲ ಸ್ಥಿತಿಗೆ ಹಂತ ಹಂತವಾಗಿ ವಾಪಸ್ ಬಲಗಾಲನ್ನು ನೇರ ಮಾಡ್ತೇವೆ. ಇವಾಗ ಇನ್ನೊಂದು ಬದಿಗೆ ಎಡಗಾಲನ್ನು ಮಡಿಸಿಕೊಳ್ತೇವೆ. ಎಡಪಾದವನ್ನು ಬಲ ಮಂಡಿಯ ಬಳಿ ಇಟ್ಟುಕೊಳ್ಳುತ್ತೇವೆ. ನಮ್ಮ ಬಲಗೈಯಿಂದ ಎಡ ಮಂಡಿಯನ್ನು ಬಳಸಿ ಬಲ ಹಸ್ತವನ್ನು ಎಡಪಾದದ ಮೇಲೆ ಇಟ್ಟುಕೊಳ್ಳುತ್ತೇವೆ. ಎಡಗೈ ಸಂಪೂರ್ಣ ಹಿಂದೆ, ನಮ್ಮ ದೇಹವನ್ನು ಸೊಂಟ ಭಾಗದಿಂದ ಎಡಕ್ಕೆ ತಿರುಚುತ್ತೇವೆ. ದೃಷ್ಟಿ ಹಿಂದಕ್ಕೆ, ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ಪೂರಕ ಮಾಡುತ್ತಾ ಮೂಲ ಸ್ಥಿತಿಗೆ ಬರ್ತೇವೆ. ಕಾಲನ್ನು ನೇರ ಮಾಡಿಕೊಂಡು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು ಪ್ರಾನ್ ಪಾಸ್ಚರ್ಸ್. ಈ ಆಸನಕ್ಕಾಗಿ ನಾವು ಹೊಟ್ಟೆಯ ಮೇಲೆ ಮಲಗಿಕೊಳ್ಳುತ್ತೇವೆ. ಮೊದಲಿಗೆ ಮಕರಾಸನ, ಕ್ರೊಕೊಡೈಲ್ ಪಾಸ್ಚರ್. ಮಕರ ಎಂದರೆ ಮೊಸಳೆ. ಎರಡು ಪಾದಗಳನ್ನು ಸಾಧ್ಯವಿದ್ದಷ್ಟು ಅಗಲಿಸುತ್ತೇವೆ. ಬೆರಳುಗಳು ಹೊರಮುಖ, ಎರಡು ಹಸ್ತಗಳನ್ನು ಗಲ್ಲದ ಅಡಿಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ದೇಹಕ್ಕೆ ವಿಶ್ರಾಂತಿ ದೊರೆಯುತ್ತದೆ. ಬೆನ್ನಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗ್ತದೆ. ಮನಸ್ಸಿನ ಒತ್ತಡ, ಆತಂಕ ಕಡಿಮೆಯಾಗುತ್ತದೆ. ಗರ್ಭಿಣಿಯರು, ಫ್ರೋಜನ್ ಶೋಲ್ಡರ್ ಸಮಸ್ಯೆ ಇದ್ದವರು ಈ ಆಸನವನ್ನು ಎಚ್ಚರಿಕೆಯಿಂದ ಮಾಡಬೇಕು ಅಥವಾ ಮಾಡದೇ ಇರುವುದು ಸೂಕ್ತ. ನಿಧಾನವಾಗಿ ವಾಪಸ್ ನಾವು ಎರಡು ಕಾಲುಗಳನ್ನು ಜೋಡಿಸಿಕೊಳ್ಳುತ್ತೇವೆ. ಮುಂದಿನ ಒಂದು ಆಸನ ಭುಜಂಗಾಸನ. ಇದಕ್ಕಾಗಿ ಎರಡು ಹಸ್ತಗಳನ್ನು ಎದೆಯ ಅಕ್ಕಪಕ್ಕ, ಹಸ್ತಗಳನ್ನು ನೆಲಕ್ಕೆ ಹೊರುತ್ತೇವೆ. ಪೂರಕ ಮಾಡುತ್ತಾ ನಮ್ಮ ನಾಭಿ ಪ್ರದೇಶದವರೆಗೆ ದೇಹವನ್ನು ಮೇಲೆ ಎತ್ತುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಅಭ್ಯಾಸವನ್ನು ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ಉಸಿರಾಟದ ಸಮಸ್ಯೆ ನಿವಾರಣೆ ಆಗ್ತದೆ.